ನಾವು ಉಸಿರಾಡೋ ಪ್ರತಿ ಕ್ಷಣನೂ ಅದು ನಮ್ಮನ್ನ ಸಾಯಿಸ್ತಾನೆ ಇರುತ್ತೆ. ಆ ನೋವು ಹೇಗಿರುತ್ತೆ ಅಂತ ನನಗೆ ಈಗ ಅನುಭವ ಆಗ್ತಾ ಇದೆ ಕಣೋ, ಅನುಭವ ಆಗ್ತಾ ಇದೆ. ತಾತ, ನಿನ್ನ ಹತ್ರ ಜಗಳ ಆಡೋಕೆ, ಮಾತಾಡೋಕೆ, ನಿನ್ನ ಮನಸ್ಸಿನ ವ್ಯಥನ ಹಂಚ್ಕೊಳ್ಳೋಕೆ ಇದ್ದದ್ದು ಅದೊಂದೇ ಜೀವ. ಈಗ ಅಜ್ಜಿ ಇಲ್ಲ ಅನ್ನೋ ಕಹಿ ಸತ್ಯನ ಅರಗಿಸ್ಕೊಳ್ಳೋದು ಬಹಳನೇ ಕಷ್ಟ. ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಆದರೆ ನೀನು ಕುಂತಲ್ಲಿ ನಿಂತಲ್ಲಿ ನಡೆದಿದ್ದನ್ನೇ ಮೆಲುಕು ಹಾಕ್ತಾ ಪ್ರತಿಯೊಂದನ್ನು ಮನಸ್ಸಿಗೆ ಹಚ್ಕೊಂಡ್ರೆ ಆ ನೋವು ಕಮ್ಮಿ ಆಗೋದಾದ್ರೂ ಹೇಗೆ? ನೀನೇ ಹೇಳು. ನೋಡು ತಾತ, ನಾಳೆ ಬೆಳಗ್ಗೆ ಸಂಗಮಕ್ಕೆ ಹೋಗ್ಬೇಕು. ಅಜ್ಜಿ ಅಸ್ಥಿನ ಬಿಡಬೇಕು. ನಾಳೆ ತುಂಬಾ ಕೆಲಸ ನೀನು ಮಾಡಬೇಕು. ಈಗಾಗಲೇ ತುಂಬಾ ಹೊತ್ತಾಗಿದೆ. ಮಲ್ಕೋ ತಾತ, ಮಲ್ಕೋ. ಕೊಡಿಲಿ. ಮಲ್ಕೋ, ಮಲ್ಕೋ. ಹೌದು ಕಣೋ, ನಾನೇ ನಿನಗೆ ಸುಪಾರಿ ಕೊಟ್ಟಿದ್ದು. ಆದ್ರೆ ನಾನ್ ಸುಪಾರಿ ಕೊಟ್ಟಿದ್ದು ಆ ಸತ್ಯಮೂರ್ತಿನ ಕೊಲ್ಲೋದಕ್ಕೆ, ನಮ್ಮತ್ತನ್ ಕೊಲ್ಲೋದಕ್ಕಲ್ಲ. ನಿನ್ನ ನನ್ನ ಬೇಟೆ ಸಾಯಿ. ಅಡಕಸಬೆ ನನ್ನ ಮಗನೇ, ನಾ ಹೇಳಿದ್ದೆ ತಾನೆ ನನ್ನ ತಂಗಿ ತಂಟೆಗೆ ಹೋಗ್ಬಾರ್ದು ಅಂತ. ನೀನು ಅವಳ ಕೋಲೆನೆ ಮಾಡ್ಬಿಟ್ಟಿದೀಯ. ನನ್ನ ತಂಗಿ ಸಾಯುವಾಗ ಹೇಗೆ ನರಳಿ ಸತ್ಲೋ ಹಾಗೆ ನೀನು ನರಳಿ ಸಾಯ್ಬೇಕು. ನರಳಿ ಸಾಯ್ಬೇಕು. ಸಾಯಿ ಸಾಯಿ.
ಎದ್ದೇಳ ಅಪ್ಪ ಎದ್ದೇಳ. ಅಪ್ಪ ಏನ್ ಮಾಡ್ತಾ ಇದ್ಯಾ ನೀನು? ಅವ್ನು ಸತ್ತೋಗಿದ್ದಾನೆ. ಇಲ್ಲ ಮುನೇಂದ್ರ, ನನಗಿನ್ನೂ ಸಮಾಧಾನ ಆಗಿಲ್ಲ. ಇವನಿಗೆ ಇನ್ನೊಂದ್ಸಲ ಜೀವ ಕೊಟ್ಟು ಮತ್ತೆ ಮತ್ತೆ ಸಾಯಿಸ್ಬೇಕು ಅನ್ಸ್ತಾ ಇದೆ. ಸಮಾಧಾನ ಮಾಡ್ಕೊಳಪ್ಪ. ಬಾ, ಸಮಾಧಾನ ಮಾಡ್ಕೊಳಪ್ಪ. ಹೇ ಗರುಡ, ಅಪ್ಪನ್ ಕರ್ಕೊಂಡು ಹೋಗು. ಯಜಮಾನ್ರೆ ಬನ್ನಿ, ನೀವು ಇಲ್ಲೇ ಇದ್ದರೆ ಇನ್ನೂ ನಿಮ್ಗೆ ನೆನಪಾಗುತ್ತೆ. ಈಗ ಈಗ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ನನ್ನ ತಂಗಿ ಸಾಯುವಾಗ ನನಗೆ ಮತ್ತೆ ಈ ಕೈ ವಾಪಸ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು. ಸದ್ಯ ಬಡ್ಡಿ ಮಗ ಎಲ್ಲಿ ಬಾಯಿ ಬಿಡ್ತಾನಂತ ಹೆದರ್ಕೊಬಿಟ್ಟಿದೆ. ಅವನು ನನ್ನ ಕಡೆ ಕೈ ತೋರಿಸಿದಾಗ ನನ್ನ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ನೀವೇಗೋ ಮ್ಯಾನೇಜ್ ಮಾಡಿಬಿಟ್ರಿ. ಇಲ್ಲ ಅಂದಿದ್ರೆ ಇವನ್ ಜಾಗದಲ್ಲಿ ನನ್ನ ಬಾಡಿ ಇರ್ತಾ ಇತ್ತು. ಥ್ಯಾಂಕ್ಸ್ ಮಾವ. ಈ ತರ ಎಷ್ಟು ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿಲ್ಲ ರಘುವೀರ್. ನನಗೆ ನೀನ್ ಇಂಪಾರ್ಟೆಂಟು. ನಿನಗಿದೊಂದು ಪುನರ್ಜನ್ಮ. ಇನ್ಮೇಲಿಂದ ನೀನ್ ಮಾಡಬೇಕಾಗಿರೋ ಕೆಲಸಗಳು ತುಂಬಾನೇ ಇದೆ. ಈ ವಿಚಾರನ ಇಲ್ಲಿಗೆ ಮರ್ತ್ಬಿಡು. ಯಾರ ಹತ್ರನೂ ಯಾವುದೇ ಕಾರಣಕ್ಕೂ ಇದನ್ನ ಮತ್ತೆ ಡಿಸ್ಕಸ್ ಮಾಡಕ್ ಹೋಗ್ಬೇಡ.